ಒಂದ್ ಮನೇಲಂತೂ ಅಡಿಗೆನ ಟೇಸ್ಟ್ ಮಾಡಾಯ್ತು. ಇವಾಗ ಇನ್ನೊಂದ್ ಮನೆಯಲ್ಲಿ ಕೂಡ ಸೂಪರ್ ಆಗಿರೋ ಒಬ್ರು ವ್ಯಕ್ತಿ ಕಾಯ್ತಾ ಇದಾರಂತೆ. ಸೊ ಸೂಪರ್ ಆಗಿರೋ ವ್ಯಕ್ತಿ ನಮಗೋಸ್ಕರ ಅದ್ ಯಾವ ಸೂಪರ್ ಅಡಿಗೆಯನ್ನು ಮಾಡ್ತಾರೆ ಅಂತ ನೋಡ್ಕೊಂಬೋಣ ಬನ್ನಿ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಕ್ಲಿಫರ್ಡ್ ಸಿಕ್ವೇರ. ಸೂಪರ್. ಎಲ್ಲಿ ಕೆಲಸ ಮಾಡ್ತೀರಾ? ನಾನು ಮುಂಚೆ 20 ವರ್ಷದ ದುಬೈಯಲ್ಲಿದ್ದೆ. 20 ವರ್ಷ ದುಬೈಯಲ್ಲಿ? ಓಕೆ. ಏನ್ ಕೆಲಸ ಮಾಡ್ತೀರಿ ದುಬೈಯಲ್ಲಿ? ದುಬೈಯಲ್ಲಿ ನನ್ನ ಬ್ಯಾಂಕಿನ ಡ್ರೈವರ್ ಆಗಿದ್ದೆ. ಸೂಪರ್. ಸೊ ದುಬೈಯಲ್ಲಿ ಹೇಗೆ ಅನ್ಸುತ್ತು? ದುಬೈಲಿ ನಮ್ಮ ಬ್ಯಾಚುಲರ್ ಲೈಫ್. ಆಗ ದಿನಾಲು ಅಡಿಗೆ ಮಾಡಿ ಸ್ವಲ್ಪ ಬೇರೆ ಬೇರೆ ತರ ಅಡಿಗೆ ಮಾಡ್ಲಿ ನಾವು ಕಲಿತಿದ್ದು. ಒಳ್ಳೆ ಕುಕ್ ಆಗ್ಬಿಟ್ಟಿದ್ದೀರಾ? ಇಲ್ಲ ಹಾಗೇನಿಲ್ಲ, ಆದ್ರೆ ನಡೀತದೆ. ಹೌದು. ಈಗ ನನ್ನ ಹೆಂಡತಿಗೆ ಬಾರಿ ಖುಷಿ ಆಗ್ತದೆ. ಓಕೆ. ಸೊ ನೀವು ದುಬೈಲಿ ಇದ್ದಿದ್ದು ಅವ್ರಿಗೆ ಹೆಲ್ಪ್ಫುಲ್ ಆಯ್ತಾ? ಹೌದು. ಎನಿವೇಸ್, ಸೊ ಇವತ್ತೇನು ಅಡಿಗೆನ ಮಾಡ್ತೀರಾ ಸರ್? ಇವತ್ತು ಅಗ್ಗಲಕಾಯಿ ಮತ್ತೆ ಬಟಾಟೆ ಮಿಕ್ಸ್ ಬಾಜಿಯನ್ನು ನಿಮಗೆ ಮಾಡಿ ತೋರಿಸ್ತೇನೆ. ಬ್ಯೂಟಿಫುಲ್. ಸೊ ಅದಕ್ಕೆ ಉಪಯೋಗಿಸುವಂತ ಯಾವ ಪದಾರ್ಥಗಳನ್ನ ಉಪಯೋಗಿಸ್ತೀರಾ? ಅಗ್ಗಲಕಾಯಿ, ಆಲೂಗಡ್ಡೆ, ಓಕೆ, ಮತ್ತೆ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಸಾಂಬಾರ್ ಪೌಡರ್, ಸರಿ, ಮತ್ತೆ ಅರಸಿನ ಹುಡಿ, ಓಕೆ, ಮತ್ತೆ ಉಪ್ಪು ರುಚಿ ತಕ್ಕದ್ದು, ಕರಿ ಸೊಪ್ಪು, ಮತ್ತೆ ಎಣ್ಣೆ. ಸೊ ಶುರು ಮಾಡೋಣ ಸರ್? ಆಯ್ತು. ಈಗ ನಾವು ಸ್ಟೋವ್ ಅನ್ನು ಹತ್ತಿಸಿ ಫ್ರೈ ಪ್ಯಾನ್ ಅನ್ನು ಇಟ್ಟು ಮೊದಲನೇದಾಗಿ ಯಾವ್ದು ಯೂಸ್ ಮಾಡ್ತೀವಿ? ಎಣ್ಣೆ ನೆಕ್ಸ್ಟ್ ಎಣ್ಣೆ ಹಾಕಿ ನೆಕ್ಸ್ಟ್ ಯಾವ್ದು ಯೂಸ್ ಮಾಡ್ತೀರಾ? ಎಣ್ಣೆ ಬಿಸಿ ಆದ ನಂತರ ಬಿಸಿಯಾದ ನಂತರ ಯಾವುದು? ಇದು ಬೇವು ಪತ್ರನ ಹಾಕಿ ಓಕೆ ಫ್ರೈ ಮಾಡಬೇಕು. ಸರಿ, 2 ನಿಮಿಷ ಫ್ರೈ ಮಾಡಿ ಅದಕ್ಕೆ ಈರುಳ್ಳಿ, ಹಸಿಮೆಣಸು, ಓಕೆ, ಹಸಿಮೆಣಸಿನಕಾಯಿ, ಓಕೆ, ಬೆಳ್ಳುಳ್ಳಿ, ಸರಿ, ಹಾಕಿ ಒಂದು 2-3 ನಿಮಿಷ ಕಾಯಿಸ್ಬೇಕು. ಓಕೆ. ಸರಿ, ಆಗ ಅಗಲಕಾಯಿಯನ್ನು ಮಿಕ್ಸ್ ಮಾಡಿ ಅದಕ್ಕೆ ಪೊಟೆಟೊ, ಆಲೂಗಡ್ಡೆ ತಗೊಳ್ಳಿ ಹಾಕಿ ಇದನ್ನು ಸಹ ಒಂದು 4-5 ನಿಮಿಷ ಇದನ್ನು ಕಾಯಿಸ್ಬೇಕು. ನಾನು ಕಾಯಿಸ್ಲಾ? ಅಲ್ಲ, ಇವಾಗ ಟ್ರೈ ಮಾಡಿ ನಿಮಗೆ ಉಪಯೋಗ ಬೀಳ್ಬಹುದು. ಯಾಕಂದ್ರೆ ಮದುವೆ ಆದ ನಂತರ ಹೆಂಡತಿ ಯಾರಿಗೆ ಮನೆಗೆ ಹೋದ್ರೆ ಅಗತ್ಯ ಬೀಳ್ತದೆ. ಹಂಗೆ. ಹೌದು. ಅಲ್ಲ, ಇವಾಗ ಯೂಶಲಿ ಎಲ್ಗೋದ್ರು ನಾವು ಹೆಂಡತಿ ಅಂದಿರೋ ಎಕ್ಸ್ಪೆಕ್ಟ್ ಮಾಡೋದು ಗಂಡನಿಂದ ಇದೆ. ಅದೇ ನಮ್ಗೆ ತುಂಬಾ ದೂರ ಇದೆ, ಆದ್ರೂ ನಾನು ಸುಮ್ಮನೆ ಕಲ್ತ್ಕೊಂತೀನಿ ಅಷ್ಟೇ. ಒಳ್ಳೇದಲ್ವಾ? ಹೌದು. ಓಕೆನಾ? ನೆಕ್ಸ್ಟ್ ಯಾವುದು? ಈಗ ಟೊಮೆಟೊ, ಇದು ಕೊತ್ತಂಬರಿ ಸೊಪ್ಪು, ಸರಿ, ಮತ್ತೆ ಸಾಂಬಾರ್ ಪುಡಿ ಪೌಡರ್, ಹೌದು, ಓಕೆ, ಮತ್ತೆ ಅರಸಿನ ಹುಡಿ, ಓಕೆ, ಮತ್ತೆ ನಿಮಗೆ ರುಚಿಯ ತಕ್ಕ ಉಪ್ಪು. ಸೊ BP ಏನಾದ್ರು ಜಾಸ್ತಿ ಇದ್ರೆ ಕಮ್ಮಿ? ಹೌದು. ನಿಮ್ಗೆ BP ಇದೆಯಾ? ನನಗುಂಟು. ಯಾರ್ಯಾರು ಹೊಡೆದಿದ್ದೀರಾ? ಯಾಕೆಂದ್ರೆ ಹೆಂಡತಿ ಒಬ್ಬಟ್ಟು BP ಹೆಚ್ಚಾಗ್ತದೆ, ಇಲ್ಲಾಂದ್ರೆ ಕಮ್ಮಿ ಆಗ್ತದೆ. ಹೌದು. ಅಲ್ಲ, ನಿಮ್ ವೈಫ್ ಆಚೆ ಹೋದ್ರೆ ನಿಮಗೆ BP ಕಮ್ಮಿ ಇಲ್ಲ ಸರಿ ಉಂಟಲ್ಲ ಗಂಡ ಹೆಂಡತಿ ಅವ್ರದ್ದು. ಓಕೆ, ಹಾಗೆ ಇಷ್ಟೇ ಮಾಡಿ. ಬೇಕಾದರೆ ನೀವು ಯಾವಾಗಾದ್ರೂ ನಿಮ್ಮ ವೈಫ್ಗೆ ಚಾಲೆಂಜ್ ಮಾಡಿರೋದು? ಮಾಡಿದ್ದೇನೆ. ನಿಮ್ಗಿಂತ ಒಳ್ಳೆ ದಿನಾಲೂ ಮಾಡ್ತೀರಾ? ಬೇಕಾದ್ರೆ ಸ್ವಲ್ಪ ನೀರು ಹಾಕಿ ಮಿಕ್ಸಿಗೋಸ್ಕರ ಕಮ್ಮಿ ಮಾಡಿ ಸಪುರ ಮಾಡಿ ಅಲ್ಲಿ ಬಿಡುದು. ಓಕೆ. ಓಕೆ, ಸೊ ಇವಾಗ ರೆಡಿ ಆಗಿದೆಯಾ? ನಾವು ಗಾರ್ನಿಶ್ ಮಾಡೋದು? ಸ್ವಲ್ಪ ಗಾರ್ನಿಶಿಂಗ್ ಮಾಡಿ. ಗಾರ್ನಿಶ್ ಯಾವ್ದ್ರಿಂದ ಮಾಡ್ತಾರೆ?
ಕೊತ್ತಂಬರಿ ಸೊಪ್ಪಿನ ಕೊತ್ತಂಬರಿ ಸೊಪ್ಪು ನೋಡಿ ರೆಡಿ ಆಗಿದೆಯಾ? ಹೌದು. ನನಗಂತೂ ಕಾಯಕ್ಕೆ ಸ್ವಲ್ಪ ಪೇಷನ್ಸ್ ಇಲ್ಲ. ನೋಡಿದ್ರೇನೆ ಬಹಳ ಚೆನ್ನಾಗಿ ಅನಿಸ್ತಾ ಇದೆ. ಸೊ ಟೇಸ್ಟ್ ಮಾಡಿದ್ರು ಅಷ್ಟೇ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀನಿ. ಸೊ ಟೇಸ್ಟ್ ಮಾಡೋಣ ಅಲ್ವಾ? ಮಾಡಿ. ಹಾಗಲಕಾಯಿ ಆಲೂಗಡ್ಡೆ ಮಿಕ್ಸ್ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತೀನಿ. ಬಿಸಿ ಉಂಟು. ಬ್ಯೂಟಿಫುಲ್ ಆಗಿದೆ. ಹಾಗಲಕಾಯಿ ಟೇಸ್ಟು ಆಲೂಗಡ್ಡೆ ಟೇಸ್ಟು ಬಹಳ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು. 4 ಚಮಚ ಎಣ್ಣೆ ಹಾಕಬೇಕು. ಕರಿ ಸೊಪ್ಪನ್ನು ಅದರಲ್ಲಿ ಮಿಕ್ಸ್ ಮಾಡಬೇಕು. 1 ನಿಮಿಷ ನಂತರ ನೀರುಳ್ಳಿ, ಹಸಿಮೆಣಸು, ಆದ ನಂತರ ಹಾಗಲಕಾಯಿ ಬಟಾಟೆ ಅದು ಫ್ರೈ ಮಾಡಬೇಕು ಅದರೊಳಗೆ. ಆ ನಂತರ ಇದು ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಅರಸಿನ ಹುಡಿ ಮತ್ತೆ ಸಾಂಬಾರು ಹುಡಿ ಹಾಕಿ ಮತ್ತೆ ಉಪ್ಪು ಹಾಕಿ ಫ್ರೈ ಮಾಡಿ ಸ್ವಲ್ಪ ನೀರು ಹಾಕಿ ಮುಗಿಸಿ ಬಿಡಬೇಕು. 10-20 ನಿಮಿಷ ನಂತರ 10-15 ನಿಮಿಷ ರೆಡಿ ಆಗ್ತದೆ. ಹಾಗಲಕಾಯಿ ಆಲೂಗಡ್ಡೆ ಮಿಕ್ಸ್ ಆಗಿರುತ್ತೆ. ಕೊಡುವಾಗ ಸ್ವಲ್ಪ ಗಾರ್ಲಿಕ್ ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೊಟ್ರೆ ಆಗುತ್ತೆ. ಹೌದು.